ಸಂಘಕ್ಕೆ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಏನೇ ಬರಲಿ, ಏನೇ ಬರಲಿ, ಇದು ಇಲ್ಲಿ ನಾವು ಇಲ್ಲಿ ಯಾಕೆ ಹೋರಾಟ ಮಾಡ್ತಿದ್ವಿ ಅಂದ್ರೆ 25 ವರ್ಷದಿಂದ ಜಿಂದಾಲ್ ಅಂತೇಳಿ ಒಂದು ಕಂಪ್ನಿ ಬಂದಿತ್ತು. ಆ ಕಂಪ್ನಿಯವರು ಹಾಕಕ್ ಬಂದಿದ್ರು. ಅದನ್ನ ನಮ್ಮ ಇಡೀ ಊರೆಲ್ಲ ಸೇರಿ ಪ್ರತಿಭಟನೆ ಮಾಡಿ ಅದನ್ನ ವಾಪಸ್ ಕಳಿಸಿದ್ವಿ. ಇಲ್ಲಿ ಮೊದಲೇ ಇದು ಬಯಲುಸೀಮೆ, ಇಲ್ಲಿ ಯಾವ್ದು ನದಿ ಮೂಲ ಇಲ್ಲ, ಇನ್ನೊಂದಿಲ್ಲ. ಇಲ್ಲಿ ಯಾವಾಗಲೂ ಬರಗಾಲ. ಈ ಫ್ಯಾನು ಮೋಡನ ಚೇಂಜ್ ಮಾಡೋ ಶಕ್ತಿ ಇದೆ, ಮಳೆ ಬೀಳೋದಿಲ್ಲ ಇದಕ್ಕೆ. ಮಳೆನೇ ಬೀಳಲ್ಲ. ಆಮೇಲೆ ಇಲ್ಲಿ ಅಂತರ್ಜಲ ಬಹಳ ಕುಸಿತ ಇದೆ, ರೈತರಿಗೆ ಬಹಳ ತೊಂದರೆ ಆಗ್ತೈತೆ. ಹಂಗಾಗ್ಬಿಟ್ಟು ನಮಗೆ ಇಲ್ಲಿ ದನ ಕರುಗಳು ಬಹಳ, ಇಲ್ಲಿ ನಾವೆಲ್ಲ ಬುಡಕಟ್ಟು ಜನಾಂಗದಲ್ಲಿ ಇಲ್ಲಿ ಅತಿ ಹೆಚ್ಚು ಇರೋದು ಇಲ್ಲಿ ಸುತ್ತಮುತ್ತಲಿನಲ್ಲಿ. ಈ ಮನೆಗೆ 5, 10, 20, 50, 100 ಹಿಂಗೆ ಕುರಿಗಳು ಸಾಕೊಂಡು, ಮೇಕೆ ದನ ಜಾನುವಾರುಗಳು ಸಾಕೊಂಡು ಅದನ್ನೇ ನಾವು ಬದುಕ್ತಾ ಇದೀವಿ. ಆ ಉದ್ದೇಶಕ್ಕೆ ನಮಗೆ ಇಲ್ಲಿ ಜನಗಳು ಒಂದಲ್ಲ ಒಂದಿನ ಗುಡ್ಡಕ್ಕೆ ಬರ್ಬೇಕಂದ್ರೆ ತಲೆಗೆ ಹೆಲ್ಮೆಟ್ ಹಾಕಿ ಬರ್ಬೇಕಾಗ್ತದೆ. ಕುರಿ ಮೇಕೆ ಕಾಯಕ್ಕೆ ಅದ್ರ ಒಂದು ನಟ್ಟು ಬಿದ್ದರೆ ಯಾರು ಮನುಷ್ಯ ಬದುಕೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಇತ್ತ ಗಮನ ಹರಿಸಿ, ಜಿಲ್ಲಾಡಳಿತ ಈ ಕೂಡಲೇ ಇದನ್ನ ಕ್ರಮ ತಗೊಂಡು ಇದನ್ನ ನಿಲ್ಲಿಸ್ಬೇಕು. ಒಂದು ಗಿಡ ಕಡಿದ್ರೆ 1000 ಗಿಡ ನೆಡಬೇಕು ಇವರು. ಆ ಥರ ಒಂದು ಈ ಕಂಪ್ನಿಯವರಿಗೆ ಇದೇನು ಮಾಡಬೇಡ್ರಿ, ಅರಣ್ಯನ ನಾಶ ಮಾಡ್ತಾ ಇದಾರೆ. ಅದನ್ನ ಏನಾದ್ರೂ ಮಾಡಿ ಅರಣ್ಯ ಉಳಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಹುಣಸೆಕಟ್ಟೆ ಕಾಂತರಾಜ್. ಮಾತಾಡ್ಬೇಕು.